ನಾವು ಡಾಗ್ ಬೈಟ್ ಆದಾಗ ಮತ್ತೆ ಯಾವ್ದಾದ್ರು ಅನಿಮಲ್ ಬೈಟ್ ಆದಾಗ ಒಂದನ್ನ ವ್ಯಾಕ್ಸಿನೇಷನ್ ಕೊಡ್ತೀವಿ. ಎಂಟಿ ರ್ಯಾಬಿಸ್ ಅನ್ನೋ ಒಂದು ವ್ಯಾಕ್ಸಿನ್ ಕೊಡ್ತೀವಿ. ನಮ್ ದೇಶದಲ್ಲಿ ಇವಾಗ ಇದನ್ನೇ ಫೇಕ್ ಮಾಡಿದ್ದಾರೆ. ಏನಾಗಿದೆ, ಅಭಯ್ ರ್ಯಾಬ್ ಅಂತ ಒಂದು ಕಂಪ್ನಿ ಇದೆ ನೋಡಿ, ಅವ್ರ ಹೆಸರಲ್ಲಿ ಇದೆ ಅಭಯ್ ರ್ಯಾಬ್. ಅಭಯ್ ಅಂದ್ರೆ ಹೆದರ್ಬೇಡಿ. ಸೊ ಒಂದು ಕಂಪ್ನಿ ಇದೆ, ಇವರೇ ಫೇಕ್ ಮಾಡಿದ್ದಾರೆ. ಏನಾಗಿದೆ ಅಂದ್ರೆ ನವೆಂಬರ್ 2023 ಯಾರಾದ್ರೂ ನೀವು ಮೆಡಿಸಿನ್ ತಗೊಂಡಿದ್ರೆ, ಈ ಅಭಯ್ ರ್ಯಾಬ್ ಒಂದು ಬ್ಯಾಚ್ ಇದೆ KA24014, ಈ ಬ್ಯಾಚ್ ಅಂದ್ರೆ ಫೇಕ್ ಆಗಿದೆ ಅಂತ ಆ ಕಂಪ್ನಿ ಹೇಳ್ತಾ ಇದೆ. ಸೊ ಏನಾಗುತ್ತೆ ಅಂದ್ರೆ, ನೀವು ಈ ಮೆಡಿಸಿನ್ ಅನ್ನ ತಗೊಂಡಾಗ ಆ ನಿಮ್ಮ ಶರೀರಕ್ಕೆ ಬೇಕಾಗಿರೋ ಆಂಟಿಬಾಡೀಸ್ಗಳು ತಯಾರಾಗಿಲ್ಲ, ಯಾಕಂದ್ರೆ ಮೆಡಿಸಿನ್ ಫೇಕ್ ಇದೆ. ಹಾಗಾಗಿ ನೀವು ಡಾಕ್ಟರ್ ಅನ್ನ ಮೀಟ್ ಮಾಡಿ ಅದರ ಇಮ್ಯುನೋಗ್ಲೋಬಿನ್ ಟೆಸ್ಟ್ ಅನ್ನ ಮಾಡಿ ಮತ್ತೆ ನಿಮಗೆ ಈ ಎಂಟಿ ರ್ಯಾಬಿಸ್ ಶಾಟ್ ಅವಶ್ಯಕತೆ ಇದೆ ನಾ ವ್ಯಾಕ್ಸಿನ್ ಅನ್ನೋದನ್ನ ಚೆಕ್ ಮಾಡಿ ಹೇಳ್ತಾರೆ. ನೋಡಿ, ಒಂದ್ಸಲ ರ್ಯಾಬಿಸ್ ಇರೋದು ಏನಾದ್ರೂ ಪ್ರಾಣಿ ಕಡಿದ್ರೆ, ನಾಯಿ, ಯಾವ್ದಾದ್ರು ಬಾವ್ಲಿ, ಯಾವ್ದಾದ್ರು ಒಂದು ಕಾಡು ಪ್ರಾಣಿ ನಮಗ್ ಕಡಿದ್ರೆ ಇದು ಸಾವು ಖಚಿತ ಆಗುತ್ತೆ. ಅದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಈ ಎಂಟಿ ರ್ಯಾಬಿಸ್ ಅನ್ನೋ ಒಂದು ವ್ಯಾಕ್ಸಿನ್ ಇದೆ. ಇದು ತುಂಬಾ ಇಫೆಕ್ಟಿವ್ ಆಗಿದೆ. ಸೊ ಇದನ್ನೇ ಫೇಕ್ ಮಾಡಿದೀರಾ, ಇಟ್ಸ್ ವೆರಿ ರಾಂಗ್. ಮತ್ತೆ ಇನ್ನೊಂದು, ನಮ್ ದೇಶದಲ್ಲಿ ಏನೆಲ್ಲ ಫೇಕ್ ಆಗ್ತದೆ ನೋಡಿ. ಮೊನ್ನೆ ಸಿರಪ್ ಅಲ್ಲಿ ಯಾವ್ದೋ ಒಂದು ಕೆಮಿಕಲ್ ಸಿಕ್ತು, ಅದು ಫೇಕ್ ಆಯ್ತು. ಮತ್ತೆ ಇವಾಗ ಇದು ಫೇಕು, ಫುಡ್ ಕಂಟ್ಯಾಮಿನೇಷನ್, ಫುಡ್ ಅಡಲ್ಟ್ರೇಷನ್, ಗಾಳಿ ಸರಿಯಾಗಿಲ್ಲ, ಎಲ್ಲೆಲ್ಲಿ ಹೊಂಟಿದೀವಿ ನಾವು ಗೊತ್ತಿಲ್ಲ. ಸೊ ಇಟ್ಸ್ ಸೋ ಮಚ್ ಡೇಂಜರ್ ಟು ದ ಹ್ಯೂಮನ್ ಕೈಂಡ್. ಮೇಕ್ ಶೋರ್ ನೀವೇನಾದ್ರೂ ಬೆಳೆಗಳನ್ನ ಪ್ರೊಡ್ಯೂಸ್ ಮಾಡ್ತೀರಾ ಅಂದ್ರೆ ಪೆಸ್ಟಿಸೈಡ್ ಜಾಸ್ತಿ ಯೂಸ್ ಮಾಡಬೇಡಿ. ಈಗ ಏನಾದ್ರೂ ಪ್ರೊಡಕ್ಷನ್ ಕಂಪ್ನೀಸ್ ಇದೆ, ಸೊ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಅವರೊಂದು ಸ್ಟ್ಯಾಂಡರ್ಡ್ಸ್ ಇರುತ್ತೆ, SOP, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್. ಅದನ್ನ ಚೆನ್ನಾಗಿ ಫಾಲೋ ಮಾಡಿ, ಪ್ರೋಟೋಕಾಲ್ ಅನ್ನ ಫಾಲೋ ಮಾಡ್ಬೇಕಾಗತ್ತೆ. ಇಲ್ಲ ಆದ್ರೆ ವಿ ವಿಲ್ ಡ್ಯಾಮೇಜ್ ಎಂಟೈರ್ ಹ್ಯೂಮನ್ ಕೈಂಡ್. ಮೇಕ್ ಶೋರ್ ಇದು ಆಗದ ಹಾಗೆ ನಾವು ನೋಡ್ಕೊಳ್ಬೇಕಾಗತ್ತೆ. ಇದೇ ರೀತಿಯ ಕಂಟೆಂಟ್ಗಾಗಿ ನಮ್ಮ ಪೇಜ್ ಅನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.